ಸೊ ಎರಡಕ್ಕೂ ಹೋಲಿಸಿದ್ರೆ ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು, ಸೀರಿಯಲ್ ಆರು ಸಿನಿಮಾ? ದೊಡ್ಡ ಸ್ಕ್ರೀನ್ ಅಲ್ಲಿ ಬಂದ್ರೆ ಇವರ ಸ್ಟಾರ್, ಯಾವಾಗ್ಲೂ ಸ್ಟಾರ್ ತರ ನೋಡ್ತಾರೆ. ಸೀರಿಯಲ್ ಅಂತ ಮಾಡಿದಾಗ ಅವ್ರ ಮನೆ ಮಕ್ಕಳಾಗ್ಬಿಡ್ತಾರೆ. ಕಲೆನೇ ಆರಾಧಿಸ್ಕೊಂಡು ಬಂದಿರುವಂಥವ್ರು ಇವತ್ತೇ ನಾವು ಮೇನ್ ಸ್ಟ್ರೀಮ್ ಬರೋಕ್ಕಾಗಲಿಲ್ಲ, ಸಾಕಪ್ಪ ಈ ಸವಾಸ ಅಂತ ಯಾವತ್ತೂ ಅಂದಿಲ್ಲ. ನಂಗೆ ರಿಸಲ್ಟ್ ಅಷ್ಟು ಮ್ಯಾಟರ್ ಆಗಲ್ಲ ಸರ್, ನನಗೆ ಆ ಕೆಲಸ ಇಷ್ಟ, ನಾನು ಮಾಡ್ತೀನಿ. ಜೊತೆ ಸೇರಿ ಪ್ರೊಡಕ್ಷನ್ ಅಥವಾ ಜೊತೆ ಸೇರಿ ಸಿನಿಮಾ ಅಥವಾ ಜೊತೆ ಸೇರಿ ಸೀರಿಯಲ್ ಈ ಥರದ್ದು ಏನಾದರೂ ಪ್ಲಾನಿಂಗ್ಸ್ ಇದೆಯಾ? ನಾನು ಸ್ವಲ್ಪ ಈ ಔಟ್ಫಿಟ್ಟು ಟಚ್ ಅಪ್ ಇದರಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ. ಸೊ ಹೊರಗೆ ಬಂದ್ಮೇಲೆ ಬಿಗ್ ಬಾಸ್ ಮೈನಸ್ ಆರ್ ಪ್ಲಸ್? ನಾನು ಅಲ್ದೇ ಇರೋ ಕ್ಯಾರೆಕ್ಟರ್ನ ಒಂದು ಆಟಕ್ಕೋಸ್ಕರ ನಾನು ಬದಲಾಯಿಸ್ಕೊಳಕ್ ನನಗೆ ಇಷ್ಟ ಇರಲಿಲ್ಲ. ಅದೇ ಜನಕ್ಕೆ ಇಷ್ಟ ಆಗಿ ನಾನು 3 ತಿಂಗಳಲ್ಲಿ. ಓಕೆ, ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಎಲ್ಲ ಹೇಗಿರುತ್ತೆ ನಿಮ್ದು ಅಂತ? ನಾನು ಹೇಳಿದ್ನಲ್ಲ, ಮದ್ವೆ ಆದ್ರೂ ಕೂಡ ನನ್ನ ಲೈಫ್ ಹಾಗೇ ಇದೆ, ಅವ್ರ ಲೈಫು ಹಾಗೇ ಇದೆ, ಯಾವ್ದು ಬದಲಾವಣೆ ಅನ್ನೋದು ಏನೂ ಇಲ್ಲ. ಸ್ಟಾರ್ ಸಿನಿಮಾ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿ ಬೆಳೆಯುತ್ತಾ, ಅವರಿಂದ ಮಾತ್ರ ಜನ ಬರ್ತಾರ? ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ನಡೆದಂತ ಅದು ಸುಮಾರು ಕೋಟಿಗಳಷ್ಟು ಬಿಸ್ನೆಸ್ ಮಾಡ್ತು. ಯಾಕೆ ಸರ್? ಸಾಮಾನ್ಯವಾಗಿ ಈಗ ಎರಡನ್ನೂ ಕೂಡ ನೀವು ಮಾಡ್ತಿದ್ದೀರಿ. ಅಂದ್ರೆ ಸಿನಿಮಾ ನೀವು ಸಿನಿಮಾ ಮಾಡಿದ್ರಿ, ಕಿರುತೆರೆಯಲ್ಲಿ ಕೂಡ ನೀವು ಪಳಗಿರೋಂಥವ್ರು. ಸೊ ಎರಡಕ್ಕೂ ಹೋಲಿಸಿದ್ರೆ ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು, ಸೀರಿಯಲ್ ಆರು ಸಿನಿಮಾ? ಸಿನಿಮಾ ಮಾಡಿದ್ರೆ ನೀವು ಸ್ಟಾರ್ ಆಗ್ತೀರಿ. ಓಕೆ, ದೊಡ್ಡ ಸ್ಕ್ರೀನ್ ಅಲ್ಲಿ ಬಂದ್ರೆ ಇವರ ಸ್ಟಾರ್, ಯಾವಾಗ್ಲೂ ಸ್ಟಾರ್ ತರ ನೋಡ್ತಾರೆ. ಸೀರಿಯಲ್ ಅಂತ ಮಾಡಿದಾಗ ಅವ್ರ ಮನೆ ಮಕ್ಕಳಾಗ್ಬಿಡ್ತೀರಿ. ಓಕೆ, ಇಷ್ಟೇ ವ್ಯತ್ಯಾಸ. ನನಗೆ ಈಗ ದೊಡ್ಡ ಸ್ಕ್ರೀನ್ ಅಂದ ತಕ್ಷಣ ಏನೋ ಜಾಸ್ತಿ ಆಕ್ಟ್ ಮಾಡಲ್ಲ, ಸ್ಮಾಲ್ ಸ್ಕ್ರೀನ್ ಅಂದ ತಕ್ಷಣ ಕಡಿಮೆ ಆಕ್ಟ್ ಮಾಡಲ್ಲ. ನನ್ನ ಕೆಲಸ ಕಲಾವಿದೆಯಾಗಿ ದೊಡ್ಡ ಸ್ಕ್ರೀನ್ ಆದ್ರೂ ಆ ಪಾತ್ರಕ್ಕೆ ಏನ್ ಬೇಕೋ ನಾನು ಅದನ್ನೇ ಮಾಡ್ತೀನಿ, ಕಿರುತೆರೆಯಲ್ಲಾದ್ರೂ ನಾನು ಅದನ್ನೇ ಮಾಡ್ತೀನಿ. ವ್ಯತ್ಯಾಸ ಏನಂದ್ರೆ ದುಡ್ಡು ವ್ಯತ್ಯಾಸ ಆಗಬಹುದು, ಮೇ ಬಿ ಸ್ಟಾರ್ಡಮ್ ಬೇರೆ ತರ ಆಗಬಹುದು. ಅಪಾರ್ಟ್ ಫ್ರಮ್ ದಟ್ ಅದನ್ನ ರೀಚ್ ಕೂಡ ಹಾಗೆ ಇರುತ್ತೆ. ಇಲ್ಲಿ ಏನಾಗ್ಬಿಡ್ತೀವಿ, ಅವ್ರ ಮನೆ ಮಕ್ಳಾಗ್ಬಿಡ್ತೀವಿ ನಾವು. ನಮ್ ಕಷ್ಟ ಅಂದ ತಕ್ಷಣ ಅವ್ರ ಕಣ್ಣಲ್ಲಿ ನೀರ್ ಹಾಕ್ತಾರೆ, ನಮ್ಮನ್ನ ನೋಡ್ತಾ ನೋಡ್ತಾ ಕಣ್ಣಲ್ಲಿ ನೀರ್ ಹಾಕ್ತಾರೆ. ನಾವ್ ಅಳ್ತಿದೀವಿ ಅಂದ್ರೆ ಅವ್ರ ಮನೆ ಮಕ್ಳ ತರ ಫೀಲ್ ಮಾಡ್ತಾರೆ. ಸಿನಿಮಾ ಇಸ್ ಅ ಸ್ಟಾರ್, ಅಷ್ಟೇನೆ. ಸೀರಿಯಲ್ ಜಾಸ್ತಿ ಅಳಿಸ್ತಾರೆ ಅಂತ ಮಾತಿದೆ. ಅದು ಒಂದು ಟೈಮಲ್ಲಿ ಅದು ಹೌದು. ಈಗ ನೀವು ಅದನ್ನ ನಿಜ ಜೀವನದಲ್ಲಿ ನೋಡಿ, ನೀವು ಅದು ಸ್ವಲ್ಪ ಬಹಳಷ್ಟು ಹತ್ರವಾಗೇ ಇರುತ್ತೆ, ಬಹಳ ಬಹಳ ಹತ್ರವಾಗೇ ಇರುತ್ತೆ. ನೀವು ಸೀರಿಯಲ್ ಅಲ್ಲಿ ಏನ್ ಸೀನ್ಸ್ ಅದೇನೆ ನಮ್ಮ ಮನೇಲಿ ನಡೆಯುವಂತ ಒಂದು ಕಥೆನೆ ಅಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಬಹಳ ಅಳಿಸ್ತಾರೆ. ಯಾಕೆ ಅಂದ್ರೆ ವಿಮೆನ್ ಓರಿಯೆಂಟೆಡ್ ಇರುತ್ತೆ, ಬಹಳಷ್ಟು ಫ್ಯಾಮಿಲೀಸ್ ಕೂತ್ಕೊಂಡು ನೋಡ್ತಿರ್ತಾರೆ, ಆ ಸೆಂಟಿಮೆಂಟ್ ಇರುತ್ತೆ, ಕತೆಗೋಸ್ಕರ ಮಾಡುವಂಥದ್ದು. ಈಗೆಲ್ಲ ಎಲ್ಲ ಇದೀವಿ. ಈಗ ನಾನ್ದೇ ತಗೊಂಡ್ರೆ ಅದ್ರಲ್ಲಿ ನಾನು ಫೈಟ್ ಮಾಡಿದೀನಿ, ಅದ್ರಲ್ಲಿ ಹೋರಾಟ ಮಾಡಿದೀನಿ, ಕಾಮಿಡಿ ಮಾಡಿದೀನಿ, ಡಾನ್ಸ್ ಮಾಡಿದೀನಿ, ಎಲ್ಲಾ ತರದ್ದು ಇರುತ್ತೆ. ಬಟ್ ಸ್ವಲ್ಪ ಜಾಸ್ತಿ ಸೆಂಟಿಮೆಂಟ್ ಇರುತ್ತೆ. ಸಿನಿಮಾ ತುಂಬಾ ನಿಮಗೆ ಹೆಸರು ತಂದು ಕೊಟ್ಟಿದ್ದೆ ಯಾವ್ದು ಮೇಡಮ್? ಚಂದು, ಸಿಂಹಾದ್ರಿಯ ಸಿಂಹ, ವಿಷ್ಣು ಸರ್ ಜೊತೆಗೆ, ಸುದೀಪ್ ಸರ್ ಜೊತೆಗೆ, ಅಂಡ್ ಬಹಳಷ್ಟು ಒಂದು ಒಳ್ಳೆ ಕಲಾವಿದ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ ಆ ಸಿನಿಮಾಗಳಲ್ಲಿ. ಸೊ ಬಹಳಷ್ಟು ರೆಕಗ್ನೈಸ್ ಈಗ್ಲೂ ಮಾತಾಡ್ತಾರೆ. ಮೊನ್ನೆ ನಾನು ಅಪರ್ಣಾ ಅಕ್ಕ ಅವ್ರ ಇದಕ್ಕೆ ಹೋದಾಗ ಅಲ್ಲೂ ಅದನ್ನ ಹೇಳ್ತಾ ಇದ್ರು. ಎಸ್ ನಾರಾಯಣ್ ಸರ್ ಬಂದಿದ್ರು, ಸೊ ಅಲ್ಲಿ ಸಿಂಹಾದ್ರಿಯ ಸಿಂಹ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಹಾಗಾಗಿ ಅದ್ರ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಇನ್ನು ಈಗ್ಲೂ ಕೂಡ ಆ ಸಿನಿಮಾಗಳ ಬಗ್ಗೆ. ಸರ್, ಈಗ ನೀವು ಬಿಸ್ನೆಸ್ ಜಾಸ್ತಿ, ಈಗ ಸಿನಿಮಾ ಈ ಕಡೆ ಕಿರುತೆರೆ ಕಂಪ್ಲೀಟ್ ಆಗಿ ಏನೋ ಬಿಟ್ರ ಅಥವಾ ಹೇಗೆ? ಹಾ, ಮ್ಯಾನೇಜ್ ಮಾಡ್ತಾ ಇದೀರಿ. ಸೊ ನಿಮಗೆ ಆಕ್ಟಿಂಗ್ ಬಹಳ ಹುಚ್ಚ ಅಂತ ಗೊತ್ತು ನಮಗೆ. ನೀವು ಹುಡ್ಕೊಂಡು ಏನೋ ಚೆನ್ನೈಲಿ ಹೋಗಿ ಬಂದ್ರಿ. ಸೊ ಆ ಸಿನಿಮಾಗಳು ಎಲ್ಲಿಗೆ ಬಂತು, ಏನೋ ಈ ಯಾವ್ಯಾವ ಸಿನಿಮಾಗಳಿದೆ ನಿಮ್ಗೆ? ಆಕ್ಚುಲಿ ಸರ್ ಇವಾಗ ನಂದು 4 ಫಿಲ್ಮ್ ಮುಗ್ದಿದೆ ಸರ್. ಓಕೆ, ಒಂದು ಕನ್ನಡದಲ್ಲಿ 2 ಅಲ್ಲ, ಒಂದು ಗೌಸ್ಪೀರ್ ಸರ್ ಡೈರೆಕ್ಷನ್, ಅದ್ರಲ್ಲಿ ನಾನು ಆಂಟಾಗನಿಸ್ಟ್ ವಿಲನ್. ಓಕೆ, ಆ ಪಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಗೆಟಪ್ ಚೆನ್ನಾಗಿದೆ, ಬೇರೆ ತರಾನೇ ಓಕೆ ಕಾಣುತ್ತೆ. ಆ ಪರ್ಫಾರ್ಮೆನ್ಸ್ಗೂ ತುಂಬಾ ಅವಕಾಶ ಇರುವಂತದ್ದು ಅದು ಒಂದಿದೆ ಸರ್. ತಮಿಳಲ್ಲಿ 2 ಸರ್. ಒಂದು ನಮ್ಮ ನಾಗಶೇಖರ್ ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ, ನವೆಂಬರ್ ಮಳೆ ಇಲ್ಲ ಅಂತ. ಅದ್ ಮಾಡಿ ಆಯ್ತು ಸರ್, ಆಯ್ತು, ರಿಲೀಸ್ ರೆಡಿ ಆಗ್ತಾ ಇದೆ. ಇನ್ನೂ ಒಂದು ಬಂದು ಸರ್, ಅದೇನು ಅಸ್ಥಿರಮ್ಮ ಅಂತ, ಅದು ಮುಗ್ದಿದೆ ಸರ್ ಶೂಟಿಂಗ್. ಇಷ್ಟಿದೆ ಸರ್. ಈಗ ಶೂಟಿಂಗ್ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸರ್. ಇದಾದ್ಮೇಲೆ ಇವಾಗ ಯಾವ್ದು ನೆಕ್ಸ್ಟ್ ಒಂದು ಹೇಳ್ಬೋದಾ? ಗೊತ್ತಿಲ್ಲ, ನಡೀತಾ ಇದೆ ಪ್ರಾಜೆಕ್ಟ್. ಇನ್ನೊಂದು ಈಗ ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್ ಶುರು ಆಗ್ತಾ ಇದೆ. ವೆರಿ ಗುಡ್, ಒಳ್ಳೆದಾಗ್ಲಿ. ಇವರು ಸಿದ್ದು ಪೂರ್ಣಚಂದ್ರ ಅಂತ ಗೊತ್ತಿರ್ತಾರೆ. ಈ ಎಲ್ಲ ವೈಕುಂಠ ಗೊತ್ತು ದಾರಿ ಯಾವುದಯ ವೈಕುಂಠ, ತಾರಿಣಿ ಅಂತ ಮಾಡಿದ್ರಲ್ಲ, ಒಂದು
ಈ ಪಾದ ಪುಣ್ಯ ಪಾದ ಅಂತ ಬರ್ತಾ ಇದೆ, ಹೌದು. ಅದರಲ್ಲಿ ಲೀಡ್ ಇದ್ದೀನಿ ಸರ್. ಸೂಪರ್ ಸೂಪರ್. ಇಷ್ಟು ಸದ್ಯಕ್ಕಿದೆ ಸರ್. ಹ್ಮ್. ಸಿನಿಮಾ ತುಂಬಾ ಕಷ್ಟ ಸರ್. ಯಾಕೆ ಕಷ್ಟ ಅಂತೀರಿ? ಎಲ್ಲರೂ ಕಷ್ಟ ಅಂದ್ರೆ ತುಂಬಾ ಫಸ್ಟ್ ಡಿಮಾಂಡ್ ಮಾಡುತ್ತೆ ರೆಕಗ್ನೈಸ್ ಸರ್ ಕೆಲಸಗಳು. ಓವರ್ ನೈಟ್ ಎಲ್ಲ ಸ್ಟಾರ್ ಆಗೋದು ಅವೆಲ್ಲ ಕಷ್ಟ ಸರ್. ಯಾರೇ ಸ್ಟಾರ್ ಆದ್ರೂ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು, ಅಷ್ಟು ಕೆಲಸ ಇರುತ್ತೆ ಸರ್ ಅದರಲ್ಲಿ. ಈಗ ಸಿನಿಮಾ ಅಂದಾಗ ಆ ಮಾತಿಗೆ ಬರ್ತೀನಿ. ಬಹಳಷ್ಟು ಜನ ಇವತ್ತು ಬಂದು ನಾಳೆ ಸ್ಟಾರ್ ಆಗ್ಬಿಡ್ಬೇಕು, ರಾತ್ರಿ ಆದ ತಕ್ಷಣ ಸ್ಟಾರ್ ಆಗ್ಬಿಡ್ಬೇಕು ಅಂತಾರೆ. ಆದ್ರೂ ಪ್ರಭಾಕರ್ ಇಷ್ಟು ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದು, ಇಷ್ಟು ವರ್ಷದಿಂದ ಕಲೆನೇ ಆರಾಧಿಸ್ಕೊಂಡು ಬಂದಿರುವಂಥವ್ರು, ಇವತ್ತಿಗೆ ನಾವು ಮೇನ್ ಸ್ಟ್ರೀಮ್ ಬರಕ್ಕಾಗ್ಲಿಲ್ಲ, ಸಾಕಪ್ಪ ಈ ಸವಾಸ ಅಂತ ಯಾವತ್ತೂ ಅಂದಿಲ್ವಾ? ಇಲ್ಲ ಸರ್, ಐ ಬಿಲೀವ್ ಇನ್ ದ ಜರ್ನಿ ಅಷ್ಟೇ ಸರ್. ನಂಗೆ ರಿಸಲ್ಟ್ ಅಷ್ಟು ಮ್ಯಾಟರ್ ಆಗಲ್ಲ ಸರ್. ನನಗೆ ಆ ಕೆಲಸ ಇಷ್ಟ, ನಾನು ಮಾಡ್ತೀನಿ. ಜರ್ನಿಯಲ್ಲಿ ಏನ್ ಬರ್ತೋ ಎಲ್ಲ ಅಷ್ಟೇ ಸರ್. ಈಗ ನನಗೆ ಸಪೋಸ್ ನನ್ಗೆ ಯಾರು ಕರ್ಕೊಂಡು ಹೀರೋ ಮಾಡಿ ನಾನೇನು ಚೇಂಜ್ ಆಗಲ್ಲ ಸರ್. ನನಗೆ ಮತ್ತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್. ನಮ್ ಕೆಲಸ ನಮ್ಗೆ ಇಷ್ಟ ಅಂತ ಅಷ್ಟೇ ಸರ್. ಅದೇನ್ ರಿಸಲ್ಟ್ ಓರಿಯೆಂಟೆಡ್ ಆಗಿ ನಾನೇನು ಮಾಡಕ್ಕಾಗಲ್ಲ ಸರ್. ಇನ್ನೊಂದೇನಂದ್ರೆ ಕ್ಯಾರೆಕ್ಟರ್ ನ ವೆಯ್ಟ್ ಮಾಡ್ತಾರೆ, ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಬರ್ಲಿ. ಯಾಕೆಂದ್ರೆ ಈ ಮಾಮೂಲಿ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ರೆ ಈಗ ಒಂದಷ್ಟು ನಂಬರ್ಸ್ ಆಗ್ಬಿಡೋದು ಸಿನಿಮಾಗಳು. ಬಟ್ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಪರ್ಫಾರ್ಮ್ ಮಾಡೋಂಥದ್ದು ಆಗ್ಬೇಕು ಅನ್ನೋದಕ್ಕೋಸ್ಕರ ಕರೆಕ್ಟ್ ವೆಯ್ಟ್ ಆದ್ರೂ ಪರವಾಗಿಲ್ಲ. ಅದನ್ನೇ ಹೇಳಿದವ್ರ ಜರ್ನಿ ನಾನು ಇಷ್ಟಪಡ್ತೀನಿ. ಆಕ್ಚುಲಿ ರಂಗಭೂಮಿ ಹಿನ್ನೆಲೆಯಿಂದ ಬಂದವಂತವ್ರಿಗೆ ಬೇಕಿರದೆ ಅದು ಪರ್ಫಾರ್ಮೆನ್ಸ್ ಓರಿಯೆಂಟ್. ಅದು ಪಾತ್ರ ಕಳನಟ ಆಗಿರ್ಲಿ ಅಥವಾ ಯಾವುದೇ ಆಗಿರ್ಲಿ, ನಾ ಹೇಳ್ತೀನಿ ನೀವು ಕಳನಟನಾಗೆ ಮಾಡಿ ಚೆನ್ನಾಗಿರುತ್ತೆ ಅಲ್ವಾ? ಆದ್ರೂ ಅವ್ರನ್ನ ಹಂಗ್ ನೋಡಕ್ ಆಗಲ್ಲ ನಮಗೆ. ಬಟ್ ಅವ್ರು ಹೇಳೋ ಒಂದು ಪೋಸ್ಟ್ ತೋರಿಸಿದ್ರು ನಮಗೆ, ಹಂಗೆ ಹೇಳಿದ್ರು ಗೌಸ್ಪೀರ್ ಸಿನಿಮಾ ಅಂತ ಹೇಳಿ. ಅದ್ಭುತವಾಗಿದೆ ಆ ಸಿನಿಮಾನ. ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅವರು. ಇವ್ರ ಪೋಷಣು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅವರು, ಡೈರೆಕ್ಟರ್ ಕೂಡ. ಓಕೆ, ಈಗ ಇಬ್ರು ಈ ಫೀಲ್ಡ್ ಅಲ್ಲಿ ಇರೋಂಥವ್ರು. ಸೊ ನಿಮ್ದು ಬಿಸ್ನೆಸ್ ಇದೆ, ಬಿಸ್ನೆಸ್ ಅಲ್ಲಿ ಮೇಡಮ್ ಇನ್ವಾಲ್ವ್ ಆಗ್ತಾರೆ, ವಾಟ್ ಎವರ್. ಮುಂದಿನ ದಿನಗಳಲ್ಲಿ ಏನಾದ್ರು ಜೊತೆ ಸೇರಿ ಪ್ರೊಡಕ್ಷನ್ ಅಥವಾ ಜೊತೆ ಸೇರಿ ಸಿನಿಮಾ ಅಥವಾ ಜೊತೆ ಸೇರಿ ಸೀರಿಯಲ್ ಈ ತರದ್ ಏನಾದ್ರು ಪ್ಲಾನಿಂಗ್ಸ್ ಇದೆಯಾ? ಸರ್ ಇನ್ನು ಒಂದ್ ವಿಷಯ ಹೇಳ್ಬೇಕಂದ್ರೆ, ಇವ್ರನ್ನ ಡೈರೆಕ್ಟರ್ ಮಾಡ್ಬೇಕಂತ ಇಷ್ಟ ಸರ್ ನನಗೆ. ಸೂಪರ್. ನಾನು ಯಾವತ್ತು ಹಂಗ ನೀವು ಡೈರೆಕ್ಟರ್ ಮಾಡಿದ್ರೆ ಅವ್ರು ಕೊಟ್ಟ ಪಾತ್ರ ಮಾತ್ರ ಮಾಡ್ಬೇಕು, ಡಿಮ್ಯಾಂಡ್ ಮಾಡಂಗಿಲ್ಲ. ನಾನು ಮಾಡಲ್ಲ ಓನ್ಲಿ ಪ್ರೊಡಕ್ಷನ್. ಅಷ್ಟೇ. ವೆರಿ ಗುಡ್. ಪ್ರೊಡಕ್ಷನ್ ಆದ್ರೂ ಮಾಡ್ಬೋದು, ಅಥವಾ ಬೇರೆಯವ್ರು ಪ್ರೊಡ್ಯೂಸ್ ಮಾಡಿದ್ರೆ ನನ್ ಸಪೋರ್ಟ್ ಇದೆ ಸರ್. ಅವ್ರ ಒಟ್ಟಿನಲ್ಲಿ ಒಂಥರ ಕುಶಾಗ್ರಮತಿ ಅಂತಾರ ಸರ್, ಗೊತ್ತಾ? ಅಂದ್ರೆ ಮೇಡಮ್ ಬರೇ ಆಕ್ಟಿಂಗ್ ಅಷ್ಟೇ ಅಲ್ಲ, ಅವ್ರು ಕೇಪಬಲ್ ಇದಾರೆ ಡೈರೆಕ್ಷನ್. ಸರ್ ನಾವು ಒಂದಷ್ಟು ವಿಷಯ ಹೇಳಲೇಬೇಕು. ಹೇಳಿ ಸರ್. ಏನಂದ್ರೆ ಇವ್ರು ಎಷ್ಟು ಶಾರ್ಪ್ ಅಂದ್ರೆ ಸರ್, ಇವ್ರು ಒಂದ್ 3 ಸೀರಿಯಲ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ರು. ಅದ್ರಲ್ಲಿ ನಾನು ಸ್ವಲ್ಪ ಈ ಔಟ್ಫಿಟ್ ಟಚ್ ಅಪ್ ಇದ್ರಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಲ್ಲ. ಓಕೆ. ಅವರು ಯಾವ್ದೋ ಕಂಟಿನ್ಯೂಟಿ ಬಂದ್ರೆ ಡಿಟೇಲ್ಡ್, ನೀವು ಈ ಶರ್ಟ್ ಹಾಕಿದ್ರ ಅವತ್ತು ಅಂತಂದ್ರೆ ಅದು ಹಾಗೆ 3 ತಿಂಗಳಾಗಿರುತ್ತೆ ಸರ್ ಕಂಟಿನ್ಯೂಟಿಗೆ. ಓಕೆ. ಅಷ್ಟು ಶಾರ್ಪು. ಜೊತೆಗೆ ಎಷ್ಟೊಂದು ಸೀರಿಯಲ್ ಮಾಡ್ತಾರೆ, ಇದನ್ನ ಹೆಂಗೆ ನೆನ್ಪಿಟ್ಕೊಳ್ತಾರೆ, ಗೆಟಪ್ ಸೀನು. ಆಮೇಲೆ ಇನ್ನೊಂದೇನಂದ್ರೆ ಡೈರೆಕ್ಟರ್ಗಳಿಗೆ, ಸರ್ ಇದು ಆಕ್ಸಿಸ್ ಏನಾದ್ರು ಕ್ರಾಸ್ ಆಯ್ತಾ ಅಂದ್ರೆ ಡೈರೆಕ್ಟರ್ ಓದಾಡ್ತಾರೆ, ನೋಡ್ರಪ್ಪ ಅಷ್ಟು ಶಾರ್ಪ್ ಇದಾರೆ ಸರ್. ಮತ್ತೆ ಅವ್ರಿಗೆ ಮನಸ್ಸಲ್ಲಿ ಆಸೆನೂ ಇದೆ ಸರ್, ಡೈರೆಕ್ಟರ್ ಆಗ್ಬೇಕಂತ. ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಸರ್. ಡೈರೆಕ್ಷನ್ ನಾನೇ ಹೇಳ್ತೀನಲ್ಲ ಸರ್, ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಅದ್ಭುತವಾದ ಡೈರೆಕ್ಷನ್ ನಿರೀಕ್ಷೆ ಮಾಡಬಹುದು. ಓಕೆ. ಅಂದ್ರೆ ಮೇಡಮ್ ನಿಮ್ಗೆ ಯಾವ ಜಾನರ್ ಇಷ್ಟ? ಅಂದ್ರೆ ಅವ್ರು ಹೇಳಿದ್ರು ಈಗ ಒಬ್ಬೊಬ್ರಿಗೆ ಒಂದೊಂದು ಇದು ಇರುತ್ತೆ, ಕಥೆಯ ಮೇಲೆ ಹಿಡಿತಾ ಇರುತ್ತೆ. ಒಬ್ಬರಿಗೆ ಏನೋ ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು, ಇನ್ನೊಬ್ರಿಗೆ ಎಮೋಷನಲ್ ಇರ್ಬೋದು, ಇನ್ನೊಬ್ರಿಗೆ ಫ್ಯಾಮಿಲಿ ಡ್ರಾಮಾ, ಲವ್, ಈ ಥರ. ಸೊ ಸಿರಿ ಅವ್ರಿಗೆ ಬಂದರೆ ನನಗೆ ಈ ಜಾನರ್ ಇಷ್ಟ ಮಾಡಲಿಕ್ಕೆ, ಅಥವಾ ಹಾರ್ಟ್ ಬೀಟ್ ಸಿನಿಮಾ, ಬೀಟ್ ಸಿನಿಮಾ. ಸಿನಿಮಾ ಅಂತ ನಾನೀಗ ಹೇಳಕ್ಕೆ ಹೋಗಲ್ಲ. ಯಾಕೆಂದ್ರೆ ಸಿನಿಮಾಗೆ ಒಂದು ಡೈರೆಕ್ಷನ್ ಆಗಿರಬಹುದು ಅಥವಾ ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಇನ್ನೂ ಕಲಿಯೋದು ಬಹಳಷ್ಟಿದೆ. ನಾನು ಓಕೆ. ಈಗ ಸೀರಿಯಲ್, ಯಾಕೆಂದ್ರೆ ನಾನು ಇದ್ರಲ್ಲಿ ಪಳಗಿರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ, ಫುಲ್ ಅಂತಾನು ನಾನು ಹೇಳಲ್ಲ. ಯಾಕೆಂದ್ರೆ ಕಲಿಯೋಕೆ ಕೊನೆ ಅನ್ನೋದೇ ಇಲ್ಲ, ಕಲಿಕೆ ಪ್ರತಿದಿನ ಕಲಿತಾನೆ ಇರ್ತೀವಿ. ಸೀರಿಯಲ್ ಅಲ್ಲಿ ನಂಗೆ ಸ್ವಲ್ಪ ಒಂದು ಗ್ರಿಪ್ ಇರೋದ್ರಿಂದ ನಾನು ಫಸ್ಟ್ ಸೀರಿಯಲ್ ಡೈರೆಕ್ಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋದು. ಸಿನಿಮಾ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಇದು ಮಾಡಿ ಅನುಭವ ತಗೊಂಡು ಆಮೇಲೆ ಅದಕ್ಕೆ ವರ್ಕ್ ಮಾಡ್ಬೇಕು ನಾನು. ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ನಾನ್ ಮಾಡಿದಂತ ರೋಲ್ಸ್ ಲೈಕ್ ಒಂದು ಹೀರೋಯಿನ್ ಓರಿಯೆಂಟೆಡ್ ಇರಬಹುದು, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ತಗೊಂಡು ಆ ಥರದ್ದು ಮಾಡಿ. ನೆಕ್ಸ್ಟ್ ನಂಗೆ ಆಕ್ಷನ್ ತುಂಬಾ ಇಷ್ಟ. ಈಗ ನಾನು ಆಕ್ಚುಲಿ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನೋದು ನನಗೆ ಬಹಳ ವರ್ಷಗಳಿಂದ ಇರುವಂತ ಕನಸು. ನಾನೊಂದು ಪಾತ್ರ ಮಾಡ್ಬೇಕು ಆ ಥರದ್ದು. ಸೊ ಆ ಥರ ಜಾನರ್ ಲೈಕ್ ಆಕ್ಷನ್ ಇರಬಹುದು,
ಅದ್ರಲ್ಲಿ ನಡೆಯುವಂತ ಜರ್ನಿ, ಒಂದು ಪೊಲೀಸ್ ಆಫೀಸರ್ ಲೈಫ್ ಹೇಗಿರುತ್ತೆ, ಈ ತರದ್ದು ಸೀರಿಯಲ್ ಸ್ಟಾರ್ಟ್ ಮಾಡಿ ನಾನು ಫಸ್ಟ್ ಆ ತರ ಡೈರೆಕ್ಷನ್ ಶುರು ಮಾಡಿ ಇಲ್ಲಿ ಒಂದಷ್ಟು ಅನುಭವ ತಗೊಂಡು ಆಮೇಲೆ ಐ ಗೋ ಫಾರ್ ಬಿಗ್ ಸ್ಕ್ರೀನ್. ಅದೇ ನಿಮ್ಮನ್ನ ನೋಡಿದ ತಕ್ಷಣ ಯಾರು ಕೂಡ ಪೊಲೀಸ್ ಆಫೀಸರ್ ಕೊಟ್ಬಿಡ್ತಾರ ಬಂದ್ಬಿಡಿ ಫೈಟ್ ಮಾಡಿ ಅನ್ನೋತಾರಲ್ಲ, ಹಂಗಾಗಲ್ವೇ? ಅಲ್ವಾ? ಸರ್ ಇನ್ನೊಂದು ದೇವತ್ ಪಿಕ್ಚರ್ ಇಷ್ಟ ಸರ್. ಹೌದಾ ಮೇಡಮ್? ತುಂಬಾ ಇಷ್ಟ, ತುಂಬಾ ಇಷ್ಟ ನಂಗೆ ಹಾರರ್ ಸಿನಿಮಾ ನೋಡಕ್ ಬಹಳ ಇಷ್ಟ. ಅದು ರಾತ್ರಿ ನೋಡ್ತೀರಾ ಹಗಲತ್ ನೋಡ್ತೀರಾ? ಎನಿ ಟೈಮ್ ನೀವು ಹೇಳಿ ನಂಗೆ ತುಂಬಾ ನಿಮಗೆ ಇಷ್ಟನಾ? ಅಯ್ಯೋ ನಂಗೆ ನಾನ್ ನಿದ್ರೆನೇ ಬರಲ್ಲ ಬಲವಂತ sir ಮಾಡಿ ನೋಡಿದ್ರೆ. ತೋರಿಸ್ತೀರಿ? ತೋರ್ಸೋದು. ನೋಡಿದ್ರೆ ನಿದ್ರೆನೇ ಸುಮ್ ಬರಲ್ಲ ಕುದನ್ ಕಣ್ಮುಚ್ಚಿ ನೋಡ್ತೀರೋ ಅಥವಾ ಕಣ್ಬಿಟ್ಕೊಂಡು ನೋಡ್ತೀರಾ ಅಂತ ಆಲೋಚನೆ. ಅದು ಬಿಡಿ sir. ಇಲ್ಲ ಅದು ಇತ್ತೀಚೆಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ. ನಾನು ಫಸ್ಟ್ ಅದ್ ನೋಡ್ತಾನೆ ಇಲ್ಲ, ರಾತ್ರಿ ಎಲ್ಲ ಅದೇ ಬರೋದು ನಂಗೆ. ಇಲ್ಲ ಸರ್ ಅಷ್ಟೊಂದು ಎಂಜಾಯ್ ಮಾಡಲ್ಲ ನಾನು. ನಾಳೆ ಆರರ್ ಕಥೆನೇ ಮಾಡ್ತೀನಿ ಅಂದಾಗ ಏನ್ ಮಾಡ್ತೀರಿ? ಮಾಡ್ಬಿಡ್ತೀನಿ ಸರ್, ನೋಡಲ್ಲ ಮಾಡ್ಕೊಳ್ಳಿ, ನೀವು ಏನಾದ್ರು ಮಾಡ್ಕೊಳ್ಳಿ, ನೋಡಲ್ಲ ನಾ ಸಪೋರ್ಟ್ ಮಾತ್ರ ಮಾಡ್ತೀವಿ ಅಷ್ಟೇ. ಸರ್. ನಾವಿಬ್ರು ತುಂಬಾ ಸಿನಿಮಾಗಳು ನೋಡ್ತೀವಿ. ಓಕೆ ಸರ್ ನನ್ಗೆ ಇಷ್ಟ ನಮಗೆ. ಸಿನಿಮಾ ಒಂದು ಇದು ಹೇಳಬೇಕು ಸರ್, ಸಿನಿಮಾಗಳನ್ನ ನಾವು ಯಾವ್ದನ್ನು ಇಲ್ಲಿ ಮನೆಯಲ್ಲಿ ನೋಡೋಕ್ಕಿಂತ ಹೆಚ್ಚಾಗಿ ಥಿಯೇಟರ್ಗೆ ಹೋಗಿ ನೋಡ್ತೀವಿ. ಮನೇಲಿ ನೋಡೋದೇ ಬಹಳ ಕಡಿಮೆ ನಾವು. ಥಿಯೇಟರ್ ಅಲ್ಲೇ ನೋಡ್ತೀವಿ. ಮಜಾನೇ ಬೇರೆ. ಹೌದು, ಮಜಾ ಅನ್ನೋದ್ಕಿಂತ ಸರ್ ಎಷ್ಟೋ ಹೊಸಬ್ರು ಬರ್ತಾರಲ್ಲ ಸರ್, ಇವಾಗ ನನ್ಗೆ ಎಷ್ಟೊಂದ್ ಜನ ಗೊತ್ತಿರಲ್ಲ, ನಾನು ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ಆಸೆ ಸರ್. ನನಗೆ ಇರೋದು ಖುಷಿ ಕೊಡುತ್ತೆ. ನನ್ಗೆ ಇರೋದು ಒಂದೇ ದಾರಿ ಸರ್, ಅವ್ರ ಸಿನಿಮಾ ನೋಡ್ಬೇಕು. ನಾನು ಅವ್ರಿಗೆ ಹೋಗ್ಬಿಟ್ಟು ಬೆನ್ ತಟ್ಟಿ ನೀನ್ ಚೆನ್ನಾಗ್ ಮಾಡು ಅನ್ನೋದಕ್ಕಿಂತ ಹೆಚ್ಚಾಗಿ ನೀನ್ ಮಾಡಿರೋ ಸಿನಿಮಾನ ನಾನು ನೋಡ್ತೀನಿ ಸರ್, ಅಷ್ಟೇ ಸರ್. ನನಗೆ ಯಾವ್ದು ಹೊಸಬ್ರಾಗ್ಬೋದು ಅಥವಾ ಲೋ ಬಜೆಟ್ ಇರ್ಬೋದು, ನಾನು ಇದು ಯಾವ್ದೂನು ನೋಡಲ್ಲ ಸರ್. ಐ ಮೀನ್ ಗಣನೆಗೆ ತಗೊಳಲ್ಲ. ನಾನು ಆ ಫಿಲ್ಮ್ ನ ಹೋಗಿ ನೋಡ್ತೀನಿ. ನಾನು ನೀವು ಒಂದ್ ವಿಷಯ ಹೇಳ್ಬೇಕು ಸರ್, ಒಬ್ರು ಟೈಮ್ಸ್ ಆಫ್ ಇಂಡಿಯಾ ಅವರು ಇದ್ದಾರೆ ನನ್ನ ಫ್ರೆಂಡು, ಅವರು ಏನ್ ಹೇಳ್ತಾ ಇದ್ರು, ಯಾವ ಫಿಲಮ್ಗೆ ಹೋದ್ರು ನಾನು ಸಿಗ್ತಾ ಇದ್ದೆ ಫಸ್ಟ್ ಡೇ. ಅವ್ರ ಪರಿಚಯ ಇತ್ತು. ಏನಪ್ಪ ನೀನು, ನನಗೇನೋ ಕೆಲ್ಸ ಬಂದ್ ಬರೆಯಕ್ ಬರ್ತೀನಿ, ನೀನ್ ಯಾಕಪ್ಪ ಬರ್ತೀಯ ಎಲ್ಲ ಫಿಲಮ್ಗೂ ಅಂತಂದ್ರು. ಇಲ್ಲ ನಂಗೆ ಇಷ್ಟ ಅಷ್ಟೇ, ನಾನು ಸಪೋರ್ಟ್ ಮಾಡ್ಬೇಕಷ್ಟೇ. ಅವ್ರು ಯಾರಿಗೂ ಟೀಮ್ನವ್ರು ಯಾರು ಗೊತ್ತಿರಲ್ಲ ಸರ್, ಗೊತ್ತಿರಲ್ಲ. ನನ್ಗೆ ಇರೋದು ಅದೊಂದೇ ದಾರಿ ಸರ್, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡೋದಂದ್ರೆ ಸಿನಿಮಾನ ನೋಡ್ಬೇಕು. ಈ ಬೆಳವಣಿಗೆ ಆಗ್ಬೇಕು ಅಂದ್ರೆ ಇಂಡಸ್ಟ್ರಿನಲ್ಲಿ ನಿಮ್ ತರ ಎಲ್ರು ಬಂದ್ ಇಲ್ಲ ನಂಗೆ ನೋಡ್ತಾರೆ. ಅದನ್ನ ಹೇಳೋದು ಅವ್ರು ಹಾಗೇನೆ, ನಮ್ ಕನ್ನಡದ ಪ್ರೊಡ್ಯೂಸರ್ ಸಿನಿಮಾ ಮಾಡಿದ್ದಾರೆ, ನಾವು ಟಿಕೆಟ್ ತಗೊಂಡು ತುಂಬಾ ಕಡಿಮೆ ಪ್ರೀಮಿಯರ್ ಶೋಸ್ಗೆ ಹೋಗೋದು, ಇಲ್ಲ ನಾನು ಥಿಯೇಟರ್ ಹೋಗಿ ನೋಡ್ತೀನಿ ಅಂತ. ಸೂಪರ್. ಸರ್ ನಾನು ರೆಗ್ಯುಲರ್ ಆಗಿ ಇವಾಗ ನೀವ್ ಯಾವ್ದಾರು ಹೆಸರು ಹೇಳಿ ಎಲ್ಲ ನೋಡ್ಬಿಟ್ಟಿರ್ತೀವಿ. ತುಂಬಾ ಇಷ್ಟ ನಾವಿಬ್ರಿಗೂ ಸಿನಿಮಾ ನೋಡೋಕೆ. ನಾವು ಆತರ ಸರ್ ಪ್ರಾಕ್ಟಿಕಲ್ ಆಗಿ ನಂಬಿಕೆ ಇರೋಂಥವ್ರು ನಾವು. ಏನಂದ್ರೆ ಇವಾಗ ಹೇಳ್ತಾರಲ್ಲ, ಕನ್ನಡನ ಬಳಸಿದ್ರಷ್ಟೇ ಅದು ಬೆಳೆಯೋದು. ಈಗ ನಾವು ಚಿತ್ರ ನೋಡಿದ್ರಷ್ಟೇ ಚಿತ್ರೋದ್ಯಮ ಬೆಳೆಯೋದು. ಬರೀ ಮಾತಾಡೋದ್ರಿಂದ ಮಾತಾಡೋದ್ರಿಂದ ಇದು ಸೋಷಿಯಲ್ ಮೀಡಿಯಲ್ಲಿ ಕುತ್ಕೊಂಡು ವಾಚ್ ದಿಸ್ ಫಿಲ್ಮ್ ಅವೆಲ್ಲ ಬೇಕಾಗಿಲ್ಲ ಸರ್. ಗೋ ಅಂಡ್ ವಾಚ್ ಅಂಡ್ ರೈಟ್, ಹೋಗಿ ನೋಡಿ ಬರೀರಿ. ಪೋಸ್ಟ್ ಮಾಡಿರೋದು ಹಾಗೆ, ನಾವು ನೋಡಿರೋ ಸಿನಿಮಾನೇ ನಾವು ಹಾಕ್ತೀವಿ. ನಮ್ದು ಯಾವ್ದು ಫೇಕ್ ಇಷ್ಟ ಇಲ್ಲ ಸರ್ ನನಗೆ. ನೇರವಾಗಿ ಹೋಗ್ಬೇಕು, ನೋಡ್ಬೇಕು, ಇರೋದನ್ನ ಹೇಳ್ಬೇಕು, ಜೆನ್ಯೂನ್ ಆಗಿ ಇರ್ಬೇಕು ಸರ್. ಎಸ್ ಮೇಡಮ್, ಬಿಗ್ ಬಾಸ್ ಹೋಗಿ ಬಂದ್ರಿ, ಅಲ್ಲಿ ಚೆನ್ನಾಗಿ ಆಟ ಆಡಿದ್ರಿ ಕೂಡ. ಹೊರಗಡೆ ನಾವು ವಾಚ್ ಮಾಡ್ದಂಗೆ ಮೇಡಮ್ ಇನ್ನೂ ಅದ್ಭುತವಾಗಿ ಆಟ ಆಡ್ಬೋದಿತ್ತು, ಆದರೆ ಅವ್ರು ತುಂಬ ಸೈಲೆಂಟು, ಮ್ಯಾಕ್ಸಿಮಮ್ ಮಾಡಿದ್ರು ಅಂತ ಜಾಸ್ತಿ ನಿಮ್ಮ ಬಗ್ಗೆನೇ ಟಾಕ್ ಬರ್ತೈತೆ ಹೊರಗಡೆ, ಅಂದರೆ ಪಾಸಿಟಿವ್ ಆಗಿ. ಸೊ ಹೊರಗೆ ಬಂದಮೇಲೆ ಬಿಗ್ ಬಾಸ್ ಮೈನಸ್ ಆರ್ ಪ್ಲಸ್? ಪ್ಲಸ್ ಏನೆ. ನನಗೆ ನೀವ್ ಹೇಳಿದ ಹಾಗೆ ನಾನು ಒಳಗೆ ಹೇಗೆ ಹೋದ್ನೋ, ಆ ಕ್ಲಿಯರ್ ಚಿಟ್ಟಲ್ಲಿ ಹೇಗೆ ಹೋದ್ನೋ, ಹೊರಗೆ ಬರ್ಬೇಕಾದ್ರೂ ನಾನು ಹಾಗೆ ಬಂದೆ. ಇನ್ನೊಂದೇನಪ್ಪಾ ಅಂದ್ರೆ, ನನಗ್ ಬಿಗ್ ಬಾಸ್ ಆಟ ಅನ್ನೋದು ವ್ಯಕ್ತಿತ್ವದ ಆಟ. ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ತೋರಿಸ್ಕೊಳ್ಳೋದು ಬಿಗ್ ಬಾಸ್. ಅಲ್ಲಿ ಹೋಗ್ಬಿಟ್ಟು ನೀವ್ ಹೇಳಿದಾಗೆ ಕಿತ್ತಾಡೋದು ನನಗೆ ಇಷ್ಟ ಇರ್ಲಿಲ್ಲ, ಬಿಕಾಸ್ ಅದು ನನ್ನ ವ್ಯಕ್ತಿತ್ವ ಅಲ್ಲ. ಈಗೇನೋ ಅಲ್ಲೊಂದು ನಾನು ಆ ಫುಟೇಜ್ ನ ಗ್ರಾಬ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಹೋಗಿ ಜಗಳ ಆಡೋದು, ಅಥವಾ ಸುಮ್ನೆ ಹೋಗಿ ಮಾತಾಡೋದು, ಅಥವಾ ಸುಮ್ನೆ ಹೋಗಿ ನಗಾಡೋದು ನಾನು ಮಾಡಿಲ್ಲ. ನಾನ್ ಹೇಗಿರ್ತಿದ್ನೋ, ಯಾವಾಗ ನನಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಅನ್ಸುತ್ತೋ ಆವಾಗ ಮಾತ್ರನೇ ನಾನು ಮಾಡಿದೀನಿ. ಬೇರೆ ಟೈಮಲ್ಲಿ ನಾನು ರಿಯಲ್ ಲೈಫಲ್ಲಿ ಹೇಗಿರ್ತೀನಿ, ನನಗದು ಬೇಡ ಅಂತ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾನು ಅವಾಯ್ಡ್ ಮಾಡ್ತೀನಿ. ಅಂಡ್ ಇನ್ನೊಂದಷ್ಟು ಡಿಸ್ಕಸ್ ಮಾಡಿದೀನಿ ನಾನು ಅವ್ರ ಹತ್ರ ಹೋಗಿ, ಇಷ್ಟ ಆಗದೆ ಇರೋ ವಿಷಯ ನನ್ನ ರೀತಿಯಲ್ಲಿ ಕಿತ್ತಾಡೋದು, ವಾಲ್ಯೂಮ್ ರೇಸ್ ಮಾಡ್ಕೊಳ್ಳೋದು ನನಗೆ ಅದು ಇಷ್ಟ ಇಲ್ಲ. ಅದು ಸಾಲ್ವ್ ಅಂತೂ ಆಗಲ್ಲ. ಇನ್ ಕೆಲವೊಂದು ವಿಷಯಗಳು ಇಷ್ಟ ಆಗದೆ ಇದ್ದಾಗ ಇಗ್ನೋರ್ ಮಾಡ್ತಾ ಬಂದ್ಬಿಟ್ಟಿದ್ದೀನಿ. ಯಾಕೆಂದ್ರೆ ದಟ್ ಈಸ್ ಮೈ ಕ್ಯಾರೆಕ್ಟರ್. ನಾನು ಅಲ್ದೇ ಇರೋ ಕ್ಯಾರೆಕ್ಟರ್ನ ಒಂದು ಆಟಕ್ಕೋಸ್ಕರ ನಾನು ಬದಲಾಯಿಸ್ಕೊಳಕ್ ನನಗೆ ಇಷ್ಟ ಇರ್ಲಿಲ್ಲ. ಅದೇ ಜನಕ್ಕೆ ಇಷ್ಟ ಆಗಿ ನಾನು 3 ತಿಂಗಳಲ್ಲಿ ಇದ್ದೆ. ಹೊರಗೆ ಬಂದ್ಮೇಲೂ ನನ್ಗೆ ಅದೇ ಹೆಸರಿದೆ. ನೀವಾಗಿದ್ರಿ, ನಿಮ್ ವ್ಯಕ್ತಿತ್ವ ನಮ್ಗೆ ಇಷ್ಟ ಆಯ್ತು. ಬಹಳಷ್ಟು ಮೀಟ್ ಮಾಡಿದವ್ರು ಏನ್ ಹೇಳಿದ್ರು ಅಂದ್ರೆ, ನನಗೆ ಇದೆಲ್ಲ ಬಹಳ ದೊಡ್ಡ ವಿಷಯ ಅಂತ ಅನ್ನಿಸ್ತು. ನನಗೆ ನನ್ನ ಮಗಳು ನಿಮ್ ತರ ಬೆಳೆದ್ರೆ ಸಾಕು ಅಂತ
ಅದಕ್ಕಿಂತ ಇನ್ನೇನ್ ಬೇಕು? ಹೇಳಿ? ಕರೆಕ್ಟ್ ಕರೆಕ್ಟ್. ನನ್ನ ತಾಯಿ ಪಕ್ಕದಲ್ಲಿದ್ರು, ಅವ್ರಿಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಆ ಮಾತನ್ನ ಕೇಳಿದ ತಕ್ಷಣ. ನೀವು ಇದ್ರು, ಇವ್ರು ಇದ್ರು. ನನ್ ಮಗಳು ನಿಮ್ ತರ ಆದ್ರೆ ಸಾಕು, ನಿಮ್ ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವ ಅವಳು ಬರ್ಬೇಕು ಅಂತ ಹೇಳಿದಾಗ ಸಾಕಲ್ಲ, ಅದು ನನಗೆ ಬಿಗ್ ಬಾಸ್ ಗೆದ್ದೆ ನಾನು ಅಂತ ಬಿಗ್ ಬಾಸ್ ಸಾರ್ಥಕತೆನೇ ಅಲ್ವಾ? ಹಂಗಾಗಿ ನಾನು ಅದು ನನಗೆ ಅದು ಇಷ್ಟ ಆಗತ್ತೆ. ನೀವು ಲಾಸ್ಟ್ ಅಲ್ಲಿ ಅದೇನು ಪ್ರೈಸ್ ಮನಿ ಕೊಡ್ತಿರೋ ಬಿಡ್ತಿರೋ ಅದು ಅದಕ್ಕಿಂತ ದಿಸ್ ಮ್ಯಾಟರ್ಸ್ ಅ ಲಾಟ್ ಫಾರ್ ಮಿ. ಯಾಕಂದ್ರೆ ಇವೆಲ್ಲ ದಾಖಲೆಯಾಗಿ ಉಳಿಯಂತವು. ಹೌದು, ಇದೆಲ್ಲಾನು. ಅಂಡ್ ಒಬ್ರು ಬಂದು ನನ್ನ ಮಗಳು ನಿಂತರ ಆಗ್ಬೇಕು ಅಂದ್ರೆ ಅದು ಚಿಕ್ಕ ವಿಷಯ ಅಲ್ಲ ನನಗೆ. ನಾನು ಗೆದ್ದಿದ್ದೀನಿ ಅಂತಾನೆ ಖುಷಿ ಆಗತ್ತೆ. ಸೊ ಹಾಗಾಗಿ ನನಗೆ ಬಿಗ್ ಬಾಸ್, ಆಫ್ಟರ್ ಬಿಗ್ ಬಾಸ್ ಅಂಡ್ ಬಿಫೋರ್ ಬಿಗ್ ಬಾಸ್ ನಾ ಯಾವಾಗ್ಲೂ ಪ್ಲಸ್ ಏನೆ ನನಗೆ. ಓಕೆ, ಪ್ಲಸ್ ವಿಚಾರಕ್ಕೆ ಬಂತಂದ್ರೆ ಮತ್ತೊಂದು ಪ್ಲಸ್ ಹೌದು ಅಲ್ವಾ? ಅದು ಕೂಡ ದೊಡ್ಡ ಪ್ಲಸ್ ಆಯ್ತು. ಯಾಕೆಂದ್ರೆ ಲೈಫ್ ಅಲ್ಲೇ ಪ್ಲಸ್ ಆಯ್ತು. ಅಲ್ಲಿ ಅಷ್ಟು ಡಿಸ್ಕಸ್ ಮಾಡ್ಬಿಟ್ಟಿದ್ವಿ ನಾವು, ಮದ್ವೆ 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 ಅಂತ. ಬಹುಶಃ ಅಲ್ಲಿ ಅಷ್ಟ್ ಮಾಡಿದಕ್ಕೆ ಹೊರಗ್ ಬಂದು ಮತ್ತೆ ಅದನ್ನ ಮಾತಾಡೋದಕ್ಕೆ ಅವಕಾಶ ಆಯ್ತು. ನಾವಿಬ್ರು ಏನೋ ಒಂದು ಡಿಸೈಡ್ ಮಾಡೋದಕ್ಕೆ ಅವಕಾಶ ಆಯ್ತು. ಅದೊಂದು ವೇದಿಕೆನೂ ಕಾರಣ ಆಯ್ತು. ಸೊ ನೀವಿಬ್ರು ಒಂದಾಗ್ಲಿಕ್ಕೆ. ಇತ್ತೀಚೆಗೆ ಎಲ್ಲ ಆತ್ಮೀಯನ ಕರೆಸಿ ಒಂದು ಔತಣ ಕೂಟವನ್ನು ಕೂಡ ಏರ್ಪಡಿಸಿದ್ರಿ. ಎಲ್ಲ ನಿಮ್ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಬಂದಿದ್ರು. ಸೊ ಅದೊಂದು ಖುಷಿಯ ವಾತಾವರಣ ಆಗಿತ್ತು. ಏನಂದ್ರೆ ಇನ್ನೂ ಬಹಳಷ್ಟು ಜನ ಇದ್ದಾರೆ ನನ್ಗೆ ಹತ್ತಿರವಾದಂತವ್ರು, ನಮ್ಮ ಇಬ್ಬರ ಜೊತೆಗೆ ಕೆಲಸ ಮಾಡದಂತವ್ರು. ಇದೇನಾಯ್ತು ಅಂದ್ರೆ ಬಿಗ್ ಬಾಸ್ ಇತ್ತೀಚೆಗೆ ಬಂದಿದ್ದು, ಇತ್ತೀಚೆಗೆ ನಾವು ಮದ್ವೆ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡಿದ್ರಿಂದ ನಾನು ಅವನ್ನ ಇನ್ವೈಟ್ ಮಾಡ್ಬೇಕಾಗಿತ್ತು, ಆತ್ಮೀಯವಾಗಿದ್ದವ್ರನ್ನ. ಇನ್ನೂ ಇದಾರೆ, ಇನ್ನೂ ಸಾಕಷ್ಟು ಜನ ಇದಾರೆ, ಹೇಳೋ ಅಂತವ್ರು ಇದಾರೆ. ಇವ್ರಿಗಂತೂ ನನ್ನಾದ್ರೂ ಎಣಿಸ್ಬೋದು ನನ್ನ ಫ್ರೆಂಡ್ಸ್ ಅನ್ನ. ಇವ್ರ ಫ್ರೆಂಡ್ಸ್ ಎಣ್ಸಕ್ ಅಷ್ಟು ಜನ ಇದಾರೆ. ಬಟ್ ಒಂದ್ ಸಣ್ಣ ಒಂದು ಹೆಚ್ಚು ನಾವು ಮದ್ವೆ ಬಗ್ಗೆ ಯಾರ ಜೊತೆಗೆ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವೋ ಅವ್ರನ್ನ ಒಂದು ಕರೆದು ಕೊಟ್ಟಂತ ಒಂದು ಪಾರ್ಟಿ ಅದಷ್ಟೇನೆ. ಇನ್ನೂ ನಮ್ಗೆ ಆತ್ಮೀಯರು ಬಹಳಷ್ಟು ಜನ ಇದ್ದಾರೆ. ಓಕೆ, ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಎಲ್ಲ ಹೇಗಿರುತ್ತೆ ನಿಮ್ದು ಅಂತ? ಜರ್ನಿ ಸರ್ ಅಷ್ಟೇ, ಎಂಜಾಯ್ ದ ಜರ್ನಿ ಅಷ್ಟೇ. ಗೋ ವಿತ್ ದ ಫ್ಲೋ. ಲೈಫ್ ಬದಲಾಗಲ್ಲ ನಮಗೆ, ಏರಿಳಿತಗಳು ಜಾಸ್ತಿ. ಹೌದು, ಲೈಫ್ ಏನು ಬದಲಾಗಲ್ಲ. ನಾನು ಹೇಳಿದ್ನಲ್ಲ, ಮದ್ವೆ ಆದ್ರೂ ಕೂಡ ನನ್ನ ಲೈಫ್ ಹಾಗೆ ಇದೆ, ಅವ್ರ ಲೈಫು ಹಾಗೆ ಇದೆ. ಯಾವ್ದು ಬದಲಾವಣೆ ಅನ್ನೋದು ಏನೂ ಇಲ್ಲ. ಪ್ರಾಜೆಕ್ಟ್ಸ್ ಈಗ ಸ್ವಲ್ಪ ಅದೇ ನೀವ್ ಹೇಳ್ದಂಗೆ ಗ್ಯಾಪ್ ತಗೊಂಡಿದೀನಿ. ಯಾಕಂದ್ರೆ ಈ ಲೈಫ್ ಸ್ಮಾಲ್ ಬ್ರೇಕ್ ಅಷ್ಟೇ. ಅಗೇನ್ ನನ್ನ ಒಂದು ರೊಟೀನ್ ಕೆಲ್ಸಕ್ಕೆ ನಾನು ಹೋಗ್ತೀನಿ, ಅವ್ರ ಕೆಲ್ಸ ಆಲ್ರೆಡಿ ಅವ್ರು ಶುರು ಮಾಡ್ಕೊಂಡಿದ್ದಾರೆ. ಸರ್ ನಮ್ಗೇನ್ ಬ್ರೇಕೇ ಸಿಕ್ಕಿಲ್ಲ ಸರ್, ಹೋಗ್ತಾನೆ ಇದೆ ಆಫೀಸ್ಗೆ. ಶುರು ಮಾಡ್ತೀರಾ ಇನ್ನು ನೆಕ್ಸ್ಟ್ ನೀವು ಕೂಡ? ಅವ್ರ ಪ್ರಾಜೆಕ್ಟ್ ಅವ್ರು ಶುರು ಆಗತ್ತೆ, ಅವ್ರ ಆಫೀಸ್ ವರ್ಕ್ ನಡೀತಾ ಇದೆ. ಸೊ ನಂದಾದ್ಮೇಲೆ ಇನ್ನೊಂದ್ ಸ್ವಲ್ಪ ದಿನ ಆಮೇಲೆ ನಾನು ಅಲ್ಲಿ ಗೆಟ್ ಬ್ಯಾಕ್. ಸೊ ಆಮೇಲೆ ಇಬ್ರು ಬಿಸಿ ಆದ್ರೆ ಇಬ್ಬರಿಗೂ ಟೈಮ್ ಸಿಗಲ್ಲ ಮಾತಾಡ್ಲಿಕ್ಕೆ. ಸೊ ಇವಾಗಲೇ ಏನೇನು ಅಷ್ಟೊಂದೆಲ್ಲ ಬಿಸಿ ಆಗಲ್ಲ ಸರ್. ನಮ್ಗೆ ನಮ್ಮಿಬ್ರದ್ದು ಟೈಮ್ ಬಹಳ ಪ್ರೀಶಿಯಸ್. ಅದನ್ನ ಮಾಡಿ ನೆಕ್ಸ್ಟ್ ಡೇ ಸರ್ ಕೆಲಸಗಳು ನಾವ್ ಅದಕ್ಕೂ ಟೈಮ್ ಮಾಡ್ತೀವಿ. ಮಿಸ್ ಮಾಡ್ಕೊಂಡು ಇವ್ ನೋಡಕ್ ಆಗ್ತೆ. ಅಂಡ್ ಇವರೆಲ್ಲ ಹಾಗೆಲ್ಲ ಏನು ಇಲ್ಲ. ಈಗ ನಾನೆಲ್ಲೋ ಇರ್ತೀನಿ ಶೂಟಿಂಗ್ ಅಲ್ಲಿ, ಈ ತರ ಇದೀನಿ, ಯಾಕೋ ಮಿಸ್ ಮಾಡ್ಕೋತಿದೀನಿ ಅಂದ್ರೆ ನೆಕ್ಸ್ಟ್ ಮಿನಿಟ್ ಬಂದ್ಬಿಟ್ಟಿರ್ತಾರೆ. ಎಸ್ ಮೇಡಮ್, ಈ ಸಿನಿಮಾ ಅಂತ ಬಂದಾಗ ಜಾಸ್ತಿ ಫೋಕಸ್ ಆಗೋದು ಜಾಸ್ತಿ. ಅಂದ್ರೆ ಸಿನಿಮಾದವ್ರು ಅಂದ್ರೆ ಫೋಕಸ್ ಆಗ್ತಾರೆ. ಈಗ ಯಾವ್ದೋ ಸಣ್ಣ ವಿಚಾರ ಬಂದ್ರೆ ಸುದ್ದಿ ಆಗ್ಬಿಡ್ತಾರೆ. ಇತ್ತೀಚೆಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಬೆಳವಣಿಗೆಗಳು ನಿಮಗೂ ಗೊತ್ತು. ಎಲ್ಲೋ ಡಿವೋರ್ಸ್ ಕೇಸ್ ನೋಡುತ್ತೀವಿ, ಇನ್ನೊಂದೆಲ್ಲ ಮೀಟು ಪ್ರಕರಣ ಬರುತ್ತೆ, ಮತ್ತೊಂದೆಲ್ಲ ದೊಡ್ಡ ಮನೆಯದೊಂದು ಕೇಸ್ ಬರುತ್ತೆ, ಇನ್ನೊಂದೆಲ್ಲ ಕೊಲೆ ಆಗುತ್ತೆ, ಅಲ್ಲಿ ದರ್ಶನ್ ಅಂತವರು ಹೆಸರು ಕೇಳಿಬರುತ್ತೆ. ಇದೆಲ್ಲ ಸಿನಿಮಾದವರೆಗೆ ಯಾಕೆ ಫೋಕಸ್ ಆಗುತ್ತೆ? ಬೇರೆ ಎಲ್ಲ ಕಡೆನೂ ನಡೀತದೆ, ಕೊಲೆ ಬೇರೆ ಕಡೆ ನಡೀತದೆ, ಎಲ್ಲೋ ಡೈವರ್ಸ್ ಆಗ್ತದೆ, ಆದ್ರೂ ಕೂಡ ಯಾಕೆ? ಒಳ್ಳೇದು ಕೆಟ್ಟದ್ದು ಎಲ್ಲಾ ಫೀಲ್ಡ್ ಅಲ್ಲೂ ಇದೆ. ಎಲ್ಲಾ ರಂಗದಲ್ಲೂ ನೀವು ಒಳ್ಳೆಯವನು ಕಾಣಬಹುದು, ಕೆಟ್ಟವನು ಕಾಣಬಹುದು. ನೀವು ಹೇಳಿದಾಗೆ ಫೋಕಸ್ ಹೆಚ್ಚು ಇಲ್ಲ ಆಗೋದ್ರಿಂದ ವಿಷಯ ಹೊರಗೆ ಬರುತ್ತೆ. ಯಾಕೆಂದ್ರೆ ಜನಕ್ಕೆ ನಾವು ಬಹಳ ಹತ್ರ ಆಗಿರ್ತೀವಿ, ಜನಕ್ಕೆ ನಾವು ತುಂಬಾ ಇಷ್ಟ ಆಗಿರ್ತೀವಿ, ಒಬ್ರು ಇಷ್ಟ ಆಗಿರಲ್ಲ. ಸೊ ನಮ್ಮ ವಿಷಯ ಅಂತ ಬಂದಾಗ ಒಂದ್ ಸ್ವಲ್ಪ ಜಾಸ್ತಿ ಆಗತ್ತೆ. ನಿಮ್ಮಲ್ಲಿ ನಾನು ಮೀಡಿಯಾದಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ದಯವಿಟ್ಟು ಇರೋದನ್ನ ಹೇಳಿ. ಬಹಳಷ್ಟು ವಿಷಯ ನಮ್ಮ ಮಗಳ ಬಗ್ಗೆನೂ ಹಾಕಿದ್ದಾರೆ ಈ ತರ ಆ ತರ ಅಂತ, ಬಟ್ ನಾವ್ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದ್ರೆ ಎಲ್ಲರಿಗೂ ಫ್ಯಾಮಿಲಿ ಅನ್ನೋದಿದೆ, ಕರೆಕ್ಟ್. ಅವ್ರಿಗೆ ಹರ್ಟ್ ಆಗ. ಈಗ ನಾವ್ ಇಲ್ಲಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ನಮಗ್ ಗೊತ್ತಿರುತ್ತೆ, ಬಟ್ ಹಾಗೆ ನಮ್ ತಾಯಿ ಇರ್ಬೇಕು ಅವ್ರ ತಾಯಿ ಇರ್ಬೇಕು ಅನ್ನೋದಿಲ್ಲ. ಅವ್ರಿಗೆ ಹರ್ಟ್ ಆಗ್ತಾರೆ. ಎಲ್ರಿಗೂ ಫ್ಯಾಮಿಲೀಸ್ ಇರುತ್ತೆ. ಸೊ ಇರೋದನ್ನ ದಯವಿಟ್ಟು ತೋರಿಸಿ, ಇಲ್ಲದೆ ಇರೋದನ್ನ ಅಥವಾ ನಿಮ್ಮ ಒಂದು ಏನೋ TRPಗೋ ಮತ್ತೊಂದಕ್ಕೋ ದಯವಿಟ್ಟು ಅದು ಸುಳ್ಳನ್ನ ಹೈಲೈಟ್ ಮಾಡಕ್ ಹೋಗ್ಬೇಡಿ ಅಂತ ಒಂದಷ್ಟು ರಿಕ್ವೆಸ್ಟ್ ಮಾಡ್ಕೋತಾರೆ. ಇಂಡಸ್ಟ್ರಿಯಲ್ಲೇ ಒಂದಿಷ್ಟು ಈ ಪ್ರಕರಣದ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ನಿಮ್ಮ ನಿಲುವೇನು ಅಂತ? ಅಂದ್ರೆ ಒಂದು ಪ್ರಕರಣ ಆಯ್ತು, ದರ್ಶನ್ ಸರ್ ವಿಷಯವಾಗಿ ಮಾತಾಡೋದಾದ್ರೆ ಒಂದೇನಂದ್ರೆ, ದರ್ಶನ್ ಸರ್ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ,
ನನಗೆ ಅವರು ಬಹಳ ಹತ್ತಿರದಿಂದಾನು ಗೊತ್ತಿದೆ. ಪರ್ಸನಲಿ ಕೂಡ ನನಗೆ ಗೊತ್ತಿದೆ. ನಾನು ಅವ್ರ ಮದ್ವೆಗೆ ಹೋಗಿದ್ದೀನಿ, ಮನೆಗೆ ಹೋಗಿದ್ದೀನಿ, ನನಗೆ ಗೊತ್ತು. ಮೀನಾ ಆಂಟಿಯವ್ರ ಜೊತೆಗೆ, ಅವ್ರ ತಾಯಿಯವ್ರ ಜೊತೆಗೆ ನಾನು ಮಾತಾಡಿದ್ದೀನಿ, ತಮ್ಮನ ಜೊತೆ ಮಾತಾಡಿದ್ದೀನಿ. ನಾನು ದರ್ಶನ್ ಸರ್ನ ಯಾವತ್ತೂ ಹಂಗೆ ನೋಡಿಲ್ಲ. ಆಯ್ತಾ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಏನು ಸತ್ಯ ಯಾವುದು ಅನ್ನೋದು ಇನ್ನೂ ನಮಗ್ ಗೊತ್ತಿಲ್ಲ. ಆಗಿದ್ಯಾ ಆಗಿಲ್ವಾ ಅನ್ನೋದು ಗೊತ್ತಿಲ್ಲ. ಎರಡೂ ಕಡೆ ಆಗಿರ್ಬೋದು. ಎರಡೂ ಫ್ಯಾಮಿಲಿಗೆ ದುಃಖ ಆಗಿದೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಆ ಕಡೆ ಆ ಫ್ಯಾಮಿಲಿಗೂ ಆಗಿದೆ, ಈ ಫ್ಯಾಮಿಲಿಗೂ ಆಗಿದೆ. ಒಂದು ಏನಂದ್ರೆ ದೇವರ ಅವ್ರಿಗೆ ಶಕ್ತಿ ಕೊಡ್ಲಿ. ಎಂಡ್ ಆಫ್ ದಿ ರಿಸಲ್ಟ್ ಬರ್ಲಿ ಮೊದ್ಲೇ. ಹೌದು, ಈಗ ಇನ್ನೂ ನಡೀತಾ ಇದೆ, ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಏನೂ ಗೊತ್ತಿಲ್ಲ. ಅದಕ್ಕೆ ಮುಂಚೆನೆ ನಾವು ಇವ್ರದ್ದು ಸರಿ, ಅವ್ರದ್ದು ತಪ್ಪು, ಇಲ್ಲ ಅವ್ರದ್ದು ಸರಿ ಇವ್ರದ್ದು ತಪ್ಪು ಅಂತ ಹೇಳೋದು ನಮ್ದು ತಪ್ಪಾಗತ್ತೆ. ಬಟ್ ನನ್ನ ಹತ್ತದಿಂದ ನಾನ್ ದರ್ಶನ್ ಸರ್ನ ನೋಡಿದ ಹಾಗೆ ಅವ್ರು ಯಾವತ್ತೂ ನಾನು ಅವ್ರನ್ನ ಹಾಗೆ ನೋಡಿಲ್ಲ. ನನಗ್ ನೋಡಕ್ಕೂ ಅವ್ರನ್ನ ಈ ತರ ಪರಿಸ್ಥಿತಿ ಇಷ್ಟ ಇಲ್ಲ, ಟು ಬಿ ವೆರಿ ಫ್ರಾಂಕ್. ಬಟ್ ಅದನ್ನ ಡಿಸೈಡ್ ಮಾಡೋದು ನಾವಲ್ಲ, ಅಲ್ವಾ. ಅಲ್ಲಿ ಏನು ಸತ್ಯಾಂಶ ಏನು ಅನ್ನೋದು ಹೊರಗೆ ಬಂದ್ಮೇಲೆ ಅದೇನು ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ನಾವು ಕಾಯಲೇಬೇಕು. ಅದೊಂದು ಸಪೋರ್ಟ್ ಅಂತ ಖಂಡಿತವಾಗ್ಲೂ ನಾವಿರ್ತೀವಿ. ಸರಿ, ಇಂಡಸ್ಟ್ರಿನಲ್ಲಿ ಯಾವ ಸಿನಿಮಾ ಬಂದರೂ ಕನ್ನಡ ಸಿನಿಮಾಗಳು ನಿಲ್ತಾ ಇಲ್ಲ, ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ. ಸೊ ಸ್ಟಾರ್ಗಳು ಸಿನಿಮಾ ಮಾಡಿದ್ರೆ ಮಾತ್ರ ಜನ ಬರ್ತಾರೆ ಅನ್ನೋ ಒಂದು ಮಾತುಗಳಿದೆ. ಸೊ ಇಂಡಸ್ಟ್ರಿ ನಡೀತಾ ಇರೋದು ಸ್ಟಾರ್ಗಳಿಂದ ಅಲ್ಲ, ಹೊಸೊಬ್ಬರು ಇಂಡಸ್ಟ್ರಿ ನಡೆಸ್ತಾ ಇರೋದು. ಹಾಗೆ ನೋಡಿದ್ರೆ, ಯಾಕಂದರೆ 200+ ಸಿನಿಮಾ ಬಂದರೆ ಇಂಡಸ್ಟ್ರಿನಲ್ಲಿ ಅದರಲ್ಲೊಂದು 10-15 ಸ್ಟಾರ್ ಸಿನಿಮಾ ಬರ್ಬೋದು ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಹೊಸೊಬ್ರು ಸಿನಿಮಾನೇ. ಸೊ ಇಂಡಸ್ಟ್ರಿ ರನ್ ಆಗ್ತಿರೋದು ಹೊಸೊಬ್ಬರಿಂದಾನು ಮಾತು. ಸೊ ನಿಮ್ಮ ಪ್ರಕಾರ ಸ್ಟಾರ್ ಸಿನಿಮಾ ಮಾಡಿದರೆ ಮಾತ್ರ ಇಂಡಸ್ಟ್ರಿ ಬೆಳೆಯುತ್ತಾ, ಅವರಿಂದ ಮಾತ್ರ ಜನ ಬರ್ತಾರಾ ಹೇಗೆ? ಅಥವಾ ಜನ ಯಾಕೆ ಬರ್ತಿಲ್ಲ ಥಿಯೇಟರ್ಗೆ, ಅದೇನಾದ್ರು ಹೇಳ್ಬೋದಾ? ಇಲ್ಲ ಸರ್, ಅದು ಏನಂದ್ರೆ ಎರಡರಿಂದನೂ ಬೆಳೆಯುತ್ತೆ ಸರ್. ಇವಾಗ ನೋಡಿ ಸರ್, ಜನಕ್ಕೆ ಚೆನ್ನಾಗಿರೋದಷ್ಟೇ ಬೇಕು. ಇವಾಗ ಕಂಟೆಂಟ್, ಇವಾಗ ನೋಡಿ, ಇವಾಗ ಒಂದು ಫಿಲ್ಮ್ ಬಂತು ಮಂಜುಮೆಲ್ ಬಾಯ್ಸ್ ಅಂತ, ಮಲಯಾಳಂ ಆವೇಶಂ ಅಂತ ಒಂದು ಬಂತು. ನಮಗೆ ಆ ಫಿಲ್ಮ್ ಅಲ್ಲಿ ಯಾರು ಮಾಡಿದಾರೆ ಗೊತ್ತಿಲ್ಲ ಸರ್. ಫೈನಲಿ ರಿಸಲ್ಟ್ ಗೊತ್ತಿಲ್ಲ ಸರ್. ನನಗೆ ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲ, ಆಕ್ಟರ್ಸ್ ಯಾರು ಅಂತ ಗೊತ್ತಿಲ್ಲ, ಭಾಷೆ ಯಾವ್ದಂತಾನೆ ಸರಿಯಾಗಿ ಗೊತ್ತಿರಲ್ಲ. ಆದ್ರೆ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ಅದು ಸುಮಾರು ಕೋಟಿಗಳಷ್ಟು ಬಿಸ್ನೆಸ್ ಮಾಡ್ತು. ಯಾಕೆ ಸರ್? ಅಲ್ಲಿ ಸ್ಟಾರ್ಗಳ ಕಂಟೆಂಟ್ ಗೊತ್ತಿಲ್ಲ ಅಲ್ವಾ? ಸ್ಟಾರ್ ಇಲ್ಲ ಅಲ್ಲಿ. ಅಲ್ಲ, ನಮಗೆ ಗೊತ್ತೇ ಇಲ್ಲಲ್ಲ ಅವ್ರು ಯಾರಂತ ಗೊತ್ತಿಲ್ಲ. ಆದ್ರೆ ಕಂಟೆಂಟ್ ಅಂತ ಒಂದು ಮೇಕಿಂಗ್ ಅಂತ ಚೆನ್ನಾಗಿ ಅನ್ಸಿದ್ರೆ, ಕತೆ ಹೇಳೋ ವಿಧಾನ ಜನ ಮನಸ್ಸು ಮುಟ್ಟಂಗಿದ್ರೆ ಬರ್ತಾರೆ ಸರ್. ಸಿನಿಮಾ ನೋಡ್ಬೇಕಂತ ಕಾಯ್ತಿರೋರು ಲಕ್ಷಾಂತರ ಜನ ಇದಾರೆ ಸರ್. ಬಟ್ ಹಾಗಾದ್ರೆ ನಿಮ್ಮ ಪ್ರಕಾರ ಕನ್ನಡದಲ್ಲಿ ಆ ತರದ ಕಂಟೆಂಟ್ ಸಿನಿಮಾ ಬರ್ತಿಲ್ಲ? ಹಂಗಲ್ಲ. ಈಗ ಏನಾಗುತ್ತೆ ಸರ್, ಕಾಂಪಿಟೇಷನ್ ಏನಾಗಿದೆ, ಮೊದಲು ಇದು ಎಲ್ಲಾ ಭಾಷೆಗೂ ತಲುಪ್ತಾ ಇರ್ಲಿಲ್ಲ. ನನ್ನ ಅನಿಸಿಕೆ ಇದು. ಏನು, ಕನ್ನಡದವರು ಕನ್ನಡದಲ್ಲಷ್ಟೇ ಕಾಂಪೀಟ್ ಮಾಡ್ಬೇಕಿತ್ತು. ಕರೆಕ್ಟ್. ಈಗ ಹಂಗಿಲ್ಲ ಸರ್. ಕನ್ನಡದವರು ನೇಷನ್ ವೈಡ್ ಕಾಂಪೀಟ್ ಮಾಡ್ಬೇಕು ಸರ್. ಈಗ ನಿಮ್ಗೆ ಆರಾಮಾಗಿ ಮರಾಠಿ ಸಿನಿಮಾ ಬರುತ್ತೆ, ಕರೆಕ್ಟ್, ಕನ್ನಡದಲ್ಲೇ ಬರುತ್ತೆ. ಕುತ್ಕೊಂಡು ಮೊಬೈಲ್ ಕನ್ನಡದಲ್ಲಿ ಬರುತ್ತೆ. ನೀವು ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು. ಏನಂದ್ರೆ ಇಲ್ಲಿ ಚಾಲೆಂಜ್ ಜಾಸ್ತಿ ಆಗಿದೆ, ಮತ್ತೆ ಜನರುಗಳ ನಿರೀಕ್ಷೆ ಬೇರೆ ತರದ ಆಗಿರೋದ್ರಿಂದ ನಾವು ಸ್ವಲ್ಪ ಚೆನ್ನಾಗೇ ಮಾಡ್ಬೇಕು. ಯಾರು ಕೂಡ ಸರ್ ಚೆನ್ನಾಗಿಲ್ದೇ ಇರೋದನ್ನ ಅಥವಾ ಸಾಕಾಗದೇ ಇರೋದನ್ನ ಅಷ್ಟೊಂದು ಆತ್ಮೀಯವಾಗಿ ಅಪ್ಕೊಳ್ಳಲ್ಲ. ಚೆನ್ನಾಗಿದ್ರೆ ಬಿಡೋದೇ ಇಲ್ಲ. ಸ್ಟಾರ್ಗಳು ಆಲ್ರೆಡಿ ಎಲ್ರಿಗೂ ಹತ್ರ ಆಗಿರ್ತಾರಲ್ಲ, ಹಾಗಾಗಿ ಅವ್ರಿಗೆ ಆಗಿದ ಒಂದು ಪ್ರೇಕ್ಷಕ ವೃಂದ ಇರ್ತದೆ, ಅಭಿಮಾನಿಗಳಿರ್ತೀವಿ, ಅವ್ರು ಗೆಲ್ಲಿಸ್ತಾರೆ ಸರ್. ಖಂಡಿತ ಸ್ಟಾರ್ಗಳ ಸಿನಿಮಾ ಮಾಡ್ಬೇಕು ಸರ್. ಅವರು ಚೆನ್ನಾಗಿರೋ ಸಿನಿಮಾಗಳು ಮಾಡ್ಬೇಕು. ಅವ್ರಿಗೆ ಗೊತ್ತಿರುತ್ತೆ ಸರ್, ಅವ್ರು ಏನ್ ಸುಮ್ನೆ ಇರಲ್ಲ ಸರ್. ಸುಮ್ನೆ ಸ್ಟಾರ್ಗಳು ಆಗಿರಲ್ಲ, ಎಲ್ಲ ಹೃದಯ ಗೆದ್ದೆ ಸ್ಟಾರ್ ಆಗಿರ್ತಾರೆ. ಸೊ ಹಂಗಾಗಿ ಎಲ್ಲಾನು ಇಂಪಾರ್ಟೆಂಟ್ ಸರ್. ಇಲ್ಲಿ ಕಂಟೆಂಟ್ ಇಂಪಾರ್ಟೆಂಟ್, ಸ್ಟಾರ್ಸ್ ಇಂಪಾರ್ಟೆಂಟ್, ಮೇಕಿಂಗ್ ಇಂಪಾರ್ಟೆಂಟ್, ಪಬ್ಲಿಸಿಟಿ ಇಂಪಾರ್ಟೆಂಟ್, ಇಂಪಾರ್ಟೆಂಟ್, ಪ್ರೊಡ್ಯೂಸರ್ ಬೇಕು, ಎಲ್ಲಾನು ಇಂಪಾರ್ಟೆಂಟ್ ಸರ್. ಎಲ್ಲಾನು ಇಂಪಾರ್ಟೆಂಟ್ ಆಗತ್ತೆ. ಸೊ ಒಟ್ಟ ಇಟ್ ಇಸ್ ಅ ಟೀಮ್ ವರ್ಕ್. ನಾವೀಗ ಸುಮಾರು ಸಿನಿಮಾಗಳು ನೋಡಿದ್ವಲ್ಲ, ಹುಡುಗರದ್ದು ಯಾವ್ದು, ಅಲ್ಲಲ್ಲ ಕನ್ನಡದು ಮುಸ್ತಫಾ, ಡೇರ್ ಡೆವಿಲ್, ಒಳ್ಳೆ ಪ್ರಯತ್ನಗಳು ಅವೆಲ್ಲ. ಓಟು ಒಳ್ಳೆ ಕಾದಂಬರಿ ಇಟ್ಕೊಂಡು ಮಾಡಿ ಒಳ್ಳೆ ಪ್ರಯತ್ನಗಳು. ಆಮೇಲೆ ಯಾವ್ದು ಶಾಕಾಹಾರಿ ಅಂತ ಒಳ್ಳೆ ಸಿನಿಮಾ. ಪ್ರಯೋಗ ಇದೆ ಈಗ, ಮೊದ್ಲಿಗಿಂತ ಈಗ ತುಂಬಾನೇ ಪ್ರಯೋಗ ಇದೆ. ಅಂಡ್ ಕನ್ನಡ ಇಂಡಸ್ಟ್ರಿ ಬಹಳ ರೀಚ್ ಆಗ್ಬಿಟ್ಟಿದೆ. ಟೆಕ್ನಿಕಲ್ ವಿಚಾರದಾಗೂ ಎಲ್ಲಾದ್ರಲ್ಲೂ ಅಷ್ಟೇ ಬಹಳ ಬಹಳ ರೀಚ್ ಆಗಿದೆ.